ಕರ್ನಾಟಕದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಂಜರಾಬಾದ್ ಕೋಟೆಯು ಒಂದು. ಹಗಲಿನಲ್ಲಿ ಈ ಕೋಟೆಯು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಮೈಸೂರು ಹುಲಿ ಟಿಪ್ಪು ಸುಲ್ತಾನರು ಕಟ್ಟಿದ ಈ ಕೋಟೆಗೆ 100 ವರ್ಷಗಳ ಇತಿಹಾಸವಿದೆ, ಕತೆ ಇದೆ. ಆದರೆ ನಾವು ಹೇಳ್ತಾ ಇರೋದು ಮಾತ್ರ ಈ ಕೋಟೆಯ ಭಯಾನಕ ಕತೆ, ಸೂರ್ಯ ಅಸ್ತಮಿಸಿದ ನಂತರದ ಕರಾಳ ಕತೆ. ಸ್ಥಳೀಯರು ಹೇಳುವ ಪ್ರಕಾರ ಈ ಕೋಟೆಯಲ್ಲಿ ಅಪಾರ ಪ್ರಮಾಣದ ಖಜಾನೆ ಇದೆಯಂತೆ. ಈ ಖಜಾನೆಯನ್ನ ಸಾವಿರಾರು ಸೈನಿಕರು ಕಾವಲು ಕಾಯ್ತಾ ಇದ್ದಾರಂತೆ. ಆದರೆ ಕಾವಲು ಕಾಯ್ತಾ ಇರೋದು ಮಾತ್ರ ಜೀವಂತ ಸೈನಿಕರಲ್ಲ, 100 ವರ್ಷಗಳ ಮುಂಚೆ ಸತ್ತ ಸೈನಿಕರ ಆತ್ಮಗಳಂತೆ. ರಾತ್ರಿ ವೇಳೆಯಲ್ಲಿ ಈ ಕೋಟೆಯ ದಾರಿಯಲ್ಲಿ ಹೆಜ್ಜೆಗಳ ಶಬ್ದ ಬರುತ್ತಂತೆ. ಆದರೆ ಆ ದಾರಿಯಲ್ಲಿ ಯಾರೂ ಇರೋದಿಲ್ವಂತೆ. ನಿಮ್ಮ ಹೆಸರನ್ನ ಯಾರೋ ಹಿಂದಿನಿಂದ ಕರೆಯುವಂತೆ ನಿಮ್ಮ ಜೊತೆಗೆ ನಡೆದುಕೊಂಡು ಬರುವ ಹಾಗೆ ಇರುತ್ತಂತೆ. ಆದರೆ ಅಲ್ಲಿ ಯಾರೂ ಇರೋದಿಲ್ವಂತೆ. ರಾತ್ರಿ ಇಲ್ಲಿ ನಿಧಿ ಹುಡುಕಲು ಬಂದವರು, ರಾತ್ರಿ ಇಲ್ಲಿ ಉಳಿಯಲು ಪ್ರಯತ್ನಿಸಿದವರು ಬೆಳಗ್ಗೆ ಬಂದು ನೋಡಿದರೆ ಕಣ್ಣಿಗೆ ಕಾಣಿಸೋದೇ ಇಲ್ವಂತೆ. ಅವರೆಲ್ಲ ಬದುಕಿದ್ದಾರೋ ಇಲ್ಲ ಸತ್ತಿದ್ದಾರೋ ಅನ್ನೋದೇ ಪ್ರಶ್ನೆ. ನೀವ್ಯಾರಾದರೂ ಮಂಜರಾಬಾದ್ ಕೋಟೆಗೆ ಹೋದರೆ ಹಗಲಿನಲ್ಲಿ ಮಾತ್ರ ಹೋಗಿ, ರಾತ್ರಿ ಹೋಗೋ ಧೈರ್ಯ ಮಾತ್ರ ಮಾಡಲೇಬೇಡಿ. ಹುಷಾರ್.